ಡಿಟೆಕ್ಟಿವ್ ಅರ್ಜುನ್ ರಾವ್ 2 ವಿಷಯಗಳಿಗೆ ಪ್ರಸಿದ್ಧನಾಗಿದ್ದನು. ಅಸಾಧ್ಯ ಪ್ರಕರಣಗಳನ್ನು ಪರಿಹರಿಸುವುದಕ್ಕೂ ತನ್ನ ಬೆಕ್ಕನ್ನು ಬಿಟ್ಟು ಎಲ್ಲಿಗೂ ಹೋಗದಿರುವುದಕ್ಕೂ. ಅವನ ಬೆಕ್ಕು ಪಟ್ಟೆಗಟ್ಟಿದ. ಈ ಥರ ವಿಡಿಯೋನ ಯಾವ ಥರ ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಆ್ಯಪಲ್ಲಿ ಏನು ಮಾಡಬೇಕಂದ್ರೆ ChatGPT ಓಪನ್ ಮಾಡಿಕೊಂಡು ಫಸ್ಟಲ್ಲಿ ನಾವೊಂದು ಸ್ಟೋರಿ ನಿಮ್ಗೆ ಯಾವ್ದು ಬೇಕಲ್ಲ ಆ ಸ್ಟೋರಿನ ಹಾಕಬೇಕು. ಆ ಸ್ಟೋರಿ ಇವಾಗ ನಾನೇನು ಬರೆದಿದ್ದೀನಿ, ರೈಟ್ ಅ ಸ್ಟೋರಿ ಆಫ್ ಸ್ಟೋರಿ ಫೀಚರಿಂಗ್ ಡಿಟೆಕ್ಟಿವ್ ಬಗ್ಗೆ ಅಂತ ಹಾಕಿದ್ದೀನಿ. ಅದನ್ನ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನೆಕ್ಸ್ಟು ಏನಂತ ಡಿಟೆಕ್ಟಿವ್ ಬಗ್ಗೆ ಬರೆದಿದ್ದೀನಿ. ನೆಕ್ಸ್ಟ್ ಅದನ್ನ ಏನು ಬರೀಬೇಕಂತಂದರೆ ರೈಟ್ ಅಬೌಟ್ ಸ್ಟೋರಿನ ಸಿನಿಮ್ಯಾಟಿಕ್ ಸ್ಕ್ರಿಪ್ಟ್ ಬರಿ ಅಂತ ಹೇಳಿದ್ದೀನಿ. ಆ ಸಿನಿಮ್ಯಾಟಿಕ್ ಸ್ಕ್ರಿಪ್ಟಲ್ಲಿ ನಮಗೆ ಗೊತ್ತಿದೆ. ಅದಾದ ನಂತರ ಸೀನ್ ಬೈ ಸೀನು ಬರಿ ಅಂತ ಹೇಳಿದ್ದು. ಅದ ನಂತರ ಅದೇನು ಮಾಡುತ್ತಂದರೆ ಸೀನ್ ಬೈ ಸೀನ್ ಕೊಡುತ್ತೆ. ಆ ಸೀನನ್ನು ನಾವು ಇಮೇಜ್ ರೂಪದಲ್ಲಿ ಸೀನು ಕ್ರಿಯೇಟ್ ಆಗೋ ಥರ ಪ್ರಾಂಪ್ಟ್ ಬರೀಬೇಕು. ಆ ಪ್ರಾಂಪ್ಟನ್ನು ಏನು ಮಾಡಬೇಕು ಅಂತಂದರೆ ಫಸ್ಟು ಪ್ರಾಂಪ್ಟನ್ನು ನಾವು ಏನು ಮಾಡಿರ್ತೀವಲ್ಲ ಆ ಪ್ರಾಂಪ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಗೂಗಲ್ AI ಸ್ಟುಡಿಯೋದಲ್ಲಿ VO3 ಗೂಗಲ್ ಫ್ಲೋ ಅಂತ ಏನಿರುತ್ತಲ್ಲ ಗೂಗಲ್ AI ಫ್ಲೋ ಅಲ್ಲಿ ಅದರಲ್ಲಿ ಫಸ್ಟು ಪ್ರಾಂಪ್ಟನ್ನು ನಾವು ಪೇಸ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಅದರ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಈ ಥರ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಈ ಥರ ವಿಡಿಯೋ ಕ್ರಿಯೇಟ್ ಆದಮೇಲೆ ನೀವು ನೋಡ್ಬೋದು ಅದ್ರ ವಾಯ್ಸು ನಿಮಗೆ ಕೇಳುತ್ತೆ. ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು ನೀವು. ಈ ಥರ ಕ್ರಿಯೇಟ್ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ವಾಪಸ್ಸು ಹೋಗಿ ChatGPTಗೆ ಸೀನ್ ನಂಬರ್ 2 ಏನಿರುತ್ತಲ್ಲ ಆ ಪ್ರಾಂಪ್ಟನ್ನು ಸ್ಟೆಪ್ ಬೈ ಸ್ಟೆಪ್ ಕಾಪಿ ಮಾಡಿಕೊಂಡು ನೆಕ್ಸ್ಟು ವಾಪಸ್ ಏನು ಮಾಡೋದು ಅಂತಂದರೆ ಕಾಪಿ ಮಾಡಿರೋದನ್ನ ಮತ್ತು ಗೂಗಲ್ AI ಸ್ಟುಡಿಯೋ ಫ್ಲೋ ಬಗ್ಗೆ ಬಂದು ಅದನ್ನ ಪೇಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಏನಿರುತ್ತಲ್ಲ ಈ ಥರ ಈ ಪ್ರಾಂಪ್ಟ್ ಕೊಟ್ಟಿದ್ದಕ್ಕೆ ನಮಗೆ ಅದರದ್ದು ಏನಿರುತ್ತಲ್ಲ ಕ್ರಿಯೇಟ್ ಆಗಿರೋದು ಇಲ್ಲಿ ನಿಮ್ಗೆ ಏನು ಕಾಣುತ್ತಲ್ಲ ಅದು ಕ್ರಿಯೇಟ್ ಆಗಿರೋದು. ಅದು ಲೋಡ್ ಆಗಿ 100% ಲೋಡ್ ಆಗಿ ಈ ಥರ ನಿಮಗೆ 2 ವೀಡಿಯೋನ ನಿಮಗೆ ಇದರಲ್ಲಿ ಯಾವುದು ಶೂಟೇಬಲ್ ಅನಿಸುತ್ತಲ್ಲ ಆ ವಿಡಿಯೋನ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ಸೀನ್ 3ಗೆ ಬರೋದು ಕಾಪಿ ಮಾಡಿಕೊಂಡು ನೆಕ್ಸ್ಟು AI ಫ್ಲೋ ಏನಿರುತ್ತಲ್ಲ ಗೂಗಲ್ AI ಫ್ಲೋಗೆ ಬಂದು ಅದನ್ನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಮಗೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ಅದೇನು ಇವಾಗ ಇದೇನಿದೆಯಲ್ಲ ನೆಕ್ಸ್ಟ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾವು ಏನು ಪ್ರಾಂಪ್ಟ್ ಬರೆದ್ರೆ ಸಾಕು ಜಸ್ಟ್ ಇದರಿಂದ ಏನಾಗುತ್ತೆ ಅಂತಂದರೆ ಇಮೇಜ್ ಕ್ರಿಯೇಟ್ ಆಗುತ್ತೆ. ಅದು 100% ಲೋಡ್ವರೆಗೂ ವೇಟ್ ಮಾಡಿ ನೆಕ್ಸ್ಟ್ ಇಮೇಜ್ ಕ್ರಿಯೇಟ್ ಆಗಿರುತ್ತೆ. ನಿಮಗೆ 2 ಇಮೇಜ್ ಇರುತ್ತೆ. ನೀವು ಅದರಲ್ಲಿ ನಿಮಗೆ ಯಾವುದು ಆ್ಯಕ್ಯುರೇಟ್ ಅನಿಸುತ್ತಲ್ಲ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಹಂಗೆ ನೆಕ್ಸ್ಟು ಅದನ್ನ ಪ್ರಾಂಪ್ಟ್ ಏನಿರುತ್ತಲ್ಲ ಅದನ್ನ ತೆಗೆದು ನೆಕ್ಸ್ಟು ಸೀನ್ 3 ಆಯಿತು 4ನ ಕಾಪಿ ಮಾಡ್ಕೋಬೇಕು. ಇವಾಗ ಸೀನ್ 4 ಕಾಪಿ ಮಾಡ್ಕೊಂಡ ನಂತರ AI ಫ್ಲೋಗೆ ಬಂದು ಅದನ್ನ ಮತ್ತೆ ಏನು ಮಾಡೋದು ಡಿಲೀಟ್ ಮಾಡಿ ಇದನ್ನ ಪೇಸ್ಟ್ ಮಾಡೋದು. ನೆಕ್ಸ್ಟ್ ವಿಡಿಯೋ ಜನ್ರೇಟ್ ಆಗುತ್ತೆ ನೋಡಿ. 2 ವಿಡಿಯೋ ನಿಮಗೆ ಯಾವುದು ಮೋಸ್ಟ್ ಆ್ಯಕ್ಯುರೇಟ್ ಅನಿಸುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟು ಅದು ಒಂದು ಒಡವೆ ಇರುತ್ತಲ್ಲ ಅದನ್ನ ಯಾವ ಥರ ಪೊಲೀಸರಿಗೆ ಇನ್ಫಾರ್ಮ್ ಆಗುತ್ತೆ ಅವ್ರು ಬಂದು ಅದರದ್ದು ಏನಾಗುತ್ತೆ ಅದರ ಪ್ರೊಸೆಸಿಂಗ್ ಏನು ಮಾಡ್ತಾರೆ ಅನ್ನೋದನ್ನ ಈ ಇದರಲ್ಲಿ ನಿಮಗೆ ತೋರಿಸ್ತಾರೆ. ನೆಕ್ಸ್ಟು ಅದಾದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನಿರೋದು ಅನ್ನೋದನ್ನ ನೆಕ್ಸ್ಟು ನಿಮಗೆ ಇದು ಪೊಲೀಸರು ಬಂದು ನಿಮಗೆ ಎಲ್ಲನೂ ಇದು ಮಾಡಿದರು. ನೆಕ್ಸ್ಟು ಅದರ ನೆಕ್ಸ್ಟ್ ಪ್ರಾಂಪ್ಟ್ ಏನಿದೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಅದ್ರ ಪ್ರಾಂಪ್ಟ್ ಬಂದುಬಿಟ್ಟು ನೆಕ್ಸ್ಟು ಏನಿದೆ ಅಂತಂದರೆ ಇವಾಗ 4th ಆಯಿತು. ನೆಕ್ಸ್ಟ್ ಯಾವುದು ಅಂತಂದರೆ ಇವಾಗ 5th ಪ್ರಾಂಪ್ಟು ಅದನ್ನ ಕಾಪಿ ಮಾಡ್ಕೊಂಡ್ವಿ. ChatGPTಲಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಗೂಗಲ್ AI ಫ್ಲೋ ಇದರಲ್ಲಿ ನಾವೇನು ಮಾಡಬೇಕು ಪೇಸ್ಟ್ ಮಾಡಿದ ನಂತರ ಅದರ ನೆಕ್ಸ್ಟ್ ವಿಡಿಯೋ 100% ಲೋಡ್ ಆಗುತ್ತೆ. ಲೋಡ್ ಆಗೋವರೆಗೂ ವೇಟ್ ಮಾಡಬೇಕು.
ವೇಟ್ ಮಾಡಿದ ನಂತರ ನಿಮಗೆ ಶೂಟೇಬಲ್ ಯಾವುದು ಇದರಲ್ಲಿ ಎರಡರಲ್ಲಿ ನಿಮಗೆ ಯಾವುದು ಮೋಸ್ಟ್ ಶೂಟೇಬಲ್ ಅನಿಸುತ್ತೆ ಆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಆಪ್ಷನ್ಸ್ ಇದ್ದಾವೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಸೀನ್ ಯಾವುದು ಸೀನ್ 5 ಆಯಿತು. ನೆಕ್ಸ್ಟು ಸೀನ್ 6 ಏನಿದೆ ಸೀಕ್ರೆಟ್ ಏರ್ ವೆಂಟ್ ರಿವೀಲ್ಡ್ ಅಂತ ಇದೆ. ಆ ಸೀನನ್ನು ನೀವು ಏನು ಮಾಡಬೇಕು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ AI ಫ್ಲೋಗೆ ಬಂದು ಅದನ್ನ ಕಾಪಿ ಮಾಡಬೇಕು. ಕಾಪಿ ಮಾಡಿದ್ನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ 100% ಅದು ಲೋಡ್ ಆಗುತ್ತೆ. ಲೋಡ್ ಆಗುವವರೆಗೂ ವೇಟ್ ಮಾಡಬೇಕು. ನೆಕ್ಸ್ಟು ಅದು ಲೋಡ್ ಆದಮೇಲೆ ಏನಾಗುತ್ತೆ ಅಂತಂದರೆ ಅದು ಇಮೇಜ್ ಕ್ರಿಯೇಟ್ ಆಗುತ್ತೆ. ನೋಡಿ ಮೋಸ್ಟ್ ಎಕ್ಯುರೇಟ್ ಯಾವ ಥರ ವಿಡಿಯೋ ಕ್ರಿಯೇಟ್ ಆಗುತ್ತೆ ಅಂತ ನೀವು ಇದರಲ್ಲಿ ನೋಡ್ಬೋದು. ಅವ್ರು ಡಿಟೆಕ್ಟಿವ್ ಏನಿರ್ತಾರಲ್ಲ ಅವರು ಏನಿರ್ತಾರೆ ನೆಕ್ಸ್ಟು ಅದನ್ನ ಏನಿರುತ್ತೆ ಬೆಕ್ಕು ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ಅದು ವೆಂಟಿಲೇಟರ್ ಯಾವ ಥರ ಅದರಿಂದನೇ ಅದು ಕ್ಯಾಟೆ ಅದನ್ನ ಪತ್ತೆ ಹಚ್ಚೋದು. ಅದರಿಂದ ಯಾವ ಥರ ಲೀಡಲ್ಲಿ ಮುಂದೆ ಯಾವ ಥರ ಇನ್ವೆಸ್ಟಿಗೇಷನಲ್ಲಿ ಅದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನೆಕ್ಸ್ಟು ಇದು ಈ ಇಂಪಾರ್ಟೆಂಟ್ ಸೀನಲ್ಲಿ ಇದನ್ನೇನಿರ್ತಲ್ಲ ನೀವು ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡೋದು. ಈ ಥರ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಅಲ್ಲಿ ವುಮೆನ್ ಇತ್ತು, ನಿಮ್ಗೆ ಅದು ಬೇಡ ಅಂತಂದರೆ ಮೆನ್ನಲ್ಲಿ ಮೆನ್ ಡಿಟೆಕ್ಟಿವ್ ಅಂತ ಟೈಪ್ ಮಾಡಿಕೊಂಡ್ರೆ ನಿಮಗೆ ಮೆನ್ ಡಿಟೆಕ್ಟಿವ್ ಬರುತ್ತೆ. ಅದು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಸೀನರಿಯಲ್ಲಿ ನಿಮಗೆ ನೋಡಿ ಇಲ್ಲಿ ಮೆನ್ ಡಿಟೆಕ್ಟಿವ್ ಕ್ರಿಯೇಟ್ ಆಗಿದೆ ವೆಂಟಿಲೇಟರ್ ಹತ್ರ ನೋಡ್ತಿರೋದದು. ಇವಾಗ ನಿಮಗೆ ಈ ವಿಡಿಯೋನ ನೆಕ್ಸ್ಟ್ ನಿಮಗೆ ಅದೇ ಫಾರ್ಮ್ಯಾಟಲ್ಲಿ ಬೇಕಾ ಅಥವಾ ಅಪ್ಗ್ರೇಡ್ ಕೇಳುತ್ತೆ. ಆಮೇಲೆ ಏನು ಮಾಡೋದು ಅಂತಂದರೆ ಆ ಸೀನರಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸೀನರಿನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಏನು AI ಫ್ಲೋಗೆ ಬಂದು ಅದನ್ನ ಪೇಸ್ಟ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಏನಾಗುತ್ತೆ ಅಂತಂದರೆ ಅದರದ್ದು ನೆಕ್ಸ್ಟ್ ಏನಿರುತ್ತೆ ಅಂತಂದರೆ ಇವಾಗ ಪೊಲೀಸ್ ಆಫೀಸರ್ಸ್ ಏನಿರ್ತಾರಲ್ಲ ಅವರು ಎನ್ಕ್ವೈರಿ ಮಾಡುವಂಥದ್ದು ಇದು ಈ ಸೀನಲ್ಲಿ ನಾವು ಸ್ಪೆಸಿಫಿಕ್ಕಾಗಿ ಬರೆದಿದ್ದೀವಿ. ಇವಾಗ ಆ ಸೀನಲ್ಲಿ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಮತ್ತು ಎಷ್ಟು ಎರಡು ವಿಡಿಯೋ ನಮಗೆ ಸೆಲೆಕ್ಟ್ ಆಗುತ್ತೆ. ಅದರೊಳಗೆ ನಮಗೆ ಯಾವುದು ಮೋಸ್ಟ್ ಆ್ಯಕ್ಯುರೇಟ್ ಅನಿಸ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ನಾವೇನು 1080pಗೆ ಕನ್ವರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ 8 ಸೀನ್ ಆಯಿತು. ನೆಕ್ಸ್ಟು 9th ಏನಿರುತ್ತಲ್ಲ ಆ ಸೀನನ್ನು ನಾವು ಏನಿರ್ತಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ಪನ್ನು ಅದನ್ನ ಏನು ಮಾಡಬೇಕು ಮತ್ತು ನಾವು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ನಾವು ಅದರಲ್ಲಿ ಇಂಪೋಸ್ ಮಾಡಬೇಕು. ನೆಕ್ಸ್ಟು ಇದೇ ಥರನಾಗಿ ನಾವು ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅದು ಮಾಡಿದ ತಪ್ಪಿಗೆ ಅರಿವಾಗಿ ಆ ಲೇಡಿ ಇದ್ದವರು ಹತ್ರ ಏನಾಯ್ತು ತಪ್ಪನ್ನು ಒಪ್ಕೊಂಡಿರೋಕ್ಕಿತ್ತು ಇದರಲ್ಲಿ ಇರೋದು. ಅವರು ಆ ತಪ್ಪಿಗೆ ಒಪ್ಕೊಂಡಿರ್ತಾಳೆ. ಇದರಲ್ಲಿ ನಮಗೆ ಯಾವುದು ಅದರಲ್ಲೂ ಮೋಸ್ಟ್ ಸೂಟೇಬಲ್ ಅನಿಸುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ನಾವು 720p ಮಾಡ್ಬೋದು, ಇಲ್ಲಾಂದರೆ 1080p ಮಾಡ್ಕೋಬೋದು. ನೆಕ್ಸ್ಟು ಆ ಸೀನಲ್ಲಿ ತಂದ ಫೈನಲ್ ಶಾಟ್ ಏನಿರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಸ್ ಗೂಗಲ್ AI ಬಂದು ಅದನ್ನ ಏನಿರುತ್ತಲ್ಲ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಸೇಮ್ ನೆಕ್ಸ್ಟ್ ವಿಡಿಯೋ ಅಂತ ನೀವು ಕೊಟ್ಟರೆ ಅದೇನಾಗುತ್ತೆ ಅದು ನೆಕ್ಸ್ಟ್ ಬಂದಿರುತ್ತೆ. ನೀವು ಅದನ್ನ ತಗೊಂಡು ನೆಕ್ಸ್ಟ್ ಅರ್ಜುನ್ ರಾವ್ 2 ವಿಷಯಗಳಿಗೆ ಪ್ರಸಿದ್ಧನಾಗಿದ್ದನು. ಅಸಾಧ್ಯ ಪ್ರಕರಣಗಳನ್ನು ಪರಿಹರಿಸುವುದಕ್ಕೂ ತನ್ನ ಬೆಕ್ಕನ್ನು ಬಿಟ್ಟು ಎಲ್ಲಿಗೂ ಹೋಗದಿರುವುದಕ್ಕೂ. ಅವನ ಬೆಕ್ಕು ಪಟ್ಟೆಗಟ್ಟಿದ ಟಾಮ್ ಬೆಕ್ಕು ವಿಸ್ಕರ್ಸ್ ನೋಡಲು ವಿಶೇಷವಾಗಿ ಕಾಣುವುದಿಲ್ಲ. ಅದು ಧೂಳು ಹಿಡಿದ ಕಡತಗಳ ಮೇಲೆ ಮಲಗುತ್ತಿತ್ತು, ಅಸಮಯಗಳಲ್ಲಿ ಹಾಲು ಕೇಳುತ್ತಿತ್ತು ಮತ್ತು ಗೋಡೆಗಳತ್ತ ನೋಡುತ್ತಾ ಅಲ್ಲಿ ಏನೋ ರಹಸ್ಯ ಅಡಗಿದಂತೆ ವರ್ತಿಸುತ್ತಿತ್ತು. ಆದರೆ ವಿಸ್ಕರ್ಸ್ ಮಾನವರು ಗಮನಿಸದ ವಿಷಯಗಳನ್ನು ಗಮನಿಸುತ್ತದೆ ಎಂಬುದನ್ನು ಅರ್ಜುನ್ ಬಹಳ ಹಿಂದೆಯೇ ಅರಿತಿದ್ದ. ಒಂದು ಮಳೆ ಸುರಿಯುವ ಸಂಜೆ ಒಂದು ಬೀಗ ಹಾಕಿದ ಭವ್ಯ ಮನೆಯಿಂದ ಅಮೂಲ್ಯ ಹಾರವೊಂದು ಕಳವಾಗಿತ್ತು. ಬೀಗು ಮುರಿದ ಹುಣಿಕುಗಳಿಲ್ಲ, ಬೆರಳಚ್ಚುಗಳಿಲ್ಲ. ಈ ಪ್ರಕರಣ ಎಲ್ಲರನ್ನೂ ಗೊಂದಲಕ್ಕೆ ತಳ್ಳಿತ್ತು. ಅರ್ಜುನ್ ಕೊಠಡಿಯನ್ನು ಪರಿಶೀಲಿಸುತ್ತಿರುವಾಗ ವಿಸ್ಕರ್ಸ್ ಕಿಟಕಿಯ ಅಂಚಿಗೆ ಹಾರಿ ಪರದೆಗಳನ್ನು ಕಿತ್ತಾಡತೊಡಗಿತು, ತೀಕ್ಷ್ಣವಾಗಿ ಮೀಯುತ್ತಾ. ಏನು ಕಂಡು ಹಿಡಿದಿದ್ದೀಯಾ ಎಂದು ಅರ್ಜುನ್ ಮೃದುವಾಗಿ ಕೇಳಿದ. ಪರದೆ ಹಿಂದೆಗೆದು ನೋಡಿದಾಗ
ಅವನಿಗೆ ಸಣ್ಣ ಸ್ಕ್ರ್ಯಾಚ್ ಗುರುತುಗಳು ಮತ್ತು ಸಡಿಲಗೊಂಡ ಗಾಳಿ ಚಾನೆಲ್ ಏರ್ ವೆಂಟ್ ಕಾಣಿಸಿತು. ಕಳ್ಳನು ಅದನ್ನು ಬಳಸಿಕೊಂಡೇ ಒಳಗೆ ಪ್ರವೇಶಿಸಿ ಹೊರಗೆ ಹೋಗಿದ್ದನು. ಇದನ್ನು ಯಾರೂ ಪರಿಶೀಲಿಸಿರಲಿಲ್ಲ. ನಂತರ ವಿಚಾರಣಾ ಕೊಠಡಿಯಲ್ಲಿ ವಿಸ್ಕರ್ಸ್ ಶಾಂತವಾಗಿ ಒಬ್ಬ ಅನುಮಾನಿತನ ಮುಂದೆ ಕುಳಿತಿತ್ತು. ಅದರ ವಾಲು ಅಲುಗುತ್ತಿತ್ತು, ಕಣ್ಣುಗಳು ಅವನ ಮೇಲೆ ಗಟ್ಟಿಯಾಗಿ ನೆಟ್ಟಿದ್ದವು. ಆ ದೃಷ್ಟಿಗೆ ಆತನಿಗೆ ಭಯವಾಯಿತು. ಬೆವರು ಸುರಿಯತೊಡಗಿತು. ಕೊನೆಗೆ ಅವನು ತಪ್ಪೊಪ್ಪಿಕೊಂಡನು. ಕಾಣಿಯಾಗಿದ್ದ ವ್ಯಕ್ತಿಗಳ ಪ್ರಕರಣಗಳಿಂದ ಹಿಡಿದು ಸಂಕೇಟಿತ ಸಂದೇಶಗಳ ತನಕ ವಿಸ್ಕರ್ಸ್ ಯಾವಾಗಲೂ ತನ್ನ ಪಾತ್ರ ವಹಿಸುತ್ತಿತ್ತು. ಪುಸ್ತಕಗಳನ್ನು ಕೆಡವಿ ಗುಪ್ತ ನಿಟ್ಟಿಗಳನ್ನು ಬಹಿರಂಗಪಡಿಸುವುದಾಗಲಿ, ರಹಸ್ಯ ಕೊಠಡಿಗಳನ್ನು ಮುಚ್ಚಿದ ಬಾಗಿಲುಗಳ ಬಳಿ ಸಿಸುಗಟ್ಟುವುದಾಗಲಿ. ತನ್ನ ಗುಪ್ತ ಸಹಾಯಕರ ಬಗ್ಗೆ ಕೇಳಿದಾಗ ಅರ್ಜುನ್ ನಗುತ್ತಾ ಹೇಳುತ್ತಿದ್ದನು, ಪ್ರತಿ ಡಿಟೆಕ್ಟಿವ್ಗೆ ತೀಕ್ಷ್ಣ ಅಂತರ್ದೃಷ್ಟಿ ಬೇಕು. ನನ್ನದು ಉರ್ರ್ ಮಾಡುತ್ತದೆ. ರಾತ್ರಿ ನಿಶ್ಶಬ್ದ ಕಚೇರಿಯಲ್ಲಿ ಕಿಟಕಿಗೆ ಮಳೆ ತಟ್ಟುತ್ತಿರಲು ಡಿಟೆಕ್ಟಿವ್ ಮತ್ತು ಅವನ ಬೆಕ್ಕು ಮುಂದಿನ ರಹಸ್ಯಕ್ಕಾಗಿ ಒಟ್ಟಾಗಿ ಕಾಯುತ್ತಿದ್ದರು, ಸಿದ್ಧವಾಗಿ.